ಹಲೋ, ರಾತ್ರಿ ಡಿನ್ನರ್‌ಗೆ ನಾನು ಕಾಜು ಪನ್ನೀರ್ ಮಸಾಲ ಮಾಡ್ಕೊಳ್ತಾ ಇದ್ದೆ. ಸೊ, ಅದ್ರ ಕಾಂಬಿನೇಷನ್ ಆಗಿ ಪೂರಿ ಮಾಡ್ಕೊಳ್ತಾ ಇದ್ದೆ. ಸೊ, ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. 1 ಬೌಲ್‌ಗೆ ನೀರು ಮತ್ತು ಈರುಳ್ಳಿ, ಹಸಿಮೆಣಸಿನಕಾಯಿ, ಗೋಡಂಬಿ ಹಾಕಿ ಒಂದು 15 ಮಿನಿಟ್ಸ್ ಬಾಯ್ಲ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಕಡಾಯಿಗೆ ಬೆಣ್ಣೆ ಮತ್ತು ಗೋಡಂಬಿ ಹಾಕಿ ಫ್ರೈ ಮಾಡಿ ಪನ್ನೀರ್ ಕೂಡ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅದೇ ಕಡಾಯಿಗೆ ಸ್ವಲ್ಪ ಬೆಣ್ಣೆ ಹಾಗೆ ಈರುಳ್ಳಿ, ಹೋಲ್ ಸ್ಪೈಸಸ್, ಚಕ್ಕೆ, ಲವಂಗ ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಟೊಮ್ಯಾಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು 1 ಲೋಟ ಆಗೋಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ, ಲಾಸ್ಟಲ್ಲಿ ನಾವು ಪ್ಯೂರಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸೇರಿಸಿ ಒಂದು 15 ನಿಮಿಷ ಬೇಯಿಸ್ಕೊಳ್ಳೋದಷ್ಟೇ. ಇನ್ನು ಲಾಸ್ಟಲ್ಲಿ ಪನ್ನೀರ್ ಮತ್ತು ಕಾಜು ಸೇರಿಸ್ಕೊಂಡ್ರೆ ಪನ್ನೀರ್ ಕಾಜು ಮಸಾಲ ರೆಡಿನೇ ಆಗೋಗುತ್ತೆ. ಸೊ, ಇದ್ರ ಕಾಂಬಿನೇಷನ್ ಆಗಿ ನಾನು ಪೂರಿ ಮಾಡ್ಕೊಂಡಿದ್ದೆ. ಸೊ, ಇನ್ನು ಡೀಟೇಲ್ಡ್ ವೀಡಿಯೋ ಬೇಕು ಅಂತಂದರೆ ವೀಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ, ನಾನು ಕೂಡ ವೀಡಿಯೋ ಮಾಡ್ತೀನಿ ನೆಕ್ಸ್ಟು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.